ಸುಲೋಚನಾ, ಸುಲೋಚನಾ, ಏಕೆ ಅಳುತ್ತಿರುವೆ? ನಿನ್ನ ದುಃಖ ಉಕ್ಕಿಸುವಂಥದ್ದೇನಾದರೂ ನಡೆಯುತ್ತೆ? ಹೇಳು ಸುಲೋಚನಾ. ಅತ್ತೆಯವರೇ, ನಿಮ್ಮ ಪುತ್ರ ಆ ರಾಮನಿಂದ ಪರಾಭವಗೊಂಡರಂತೆ. ಹೌದೇ? ಹಾಗೆಂದು ನಿನಗೆ ಯಾರು ಹೇಳಿದರು? ನಾನು ದೇವಿಯ ಮಂದಿರದಿಂದ ಅಶೋಕವನದ ಮಾರ್ಗವಾಗಿ ಬರುತ್ತಿರುವಾಗ ತ್ರಿಜಟ ಸೀತೆಗೆ ಹಾಗೆಂದು ಹೇಳುತ್ತಿದ್ದಳು. ನಮಗೆ ತಿಳಿಯದ ವಿಷಯಗಳು ನಮಗಿಂತ ಮೊದಲು ತ್ರಿಜಟೆಗೆ, ಆ ಮೂಲಕ ಸೀತೆಗೆ ತಿಳಿಯುತ್ತಿದೆ. ಪ್ರಭುಗಳಿಗೆ ಈ ವಿಷಯ ತಿಳಿದರೆ ತ್ರಿಜಟೆ ದಂಡನೆಗೆ ಒಳಗಾಗುತ್ತಾಳೆ. ಬೇಡ ಅತ್ತೆಯವರೇ, ಹಾಗಾಗುವುದು ಬೇಡ. ಸಾಧ್ವಿಯಾದ ಸೀತೆ ತ್ರಿಜಟಿಯಿಂದ ರಣರಂಗದ ವಿಷಯಗಳನ್ನು ತಿಳಿಯುವುದಕ್ಕೆ ಅಡ್ಡಿಯಾಗುವುದು ಬೇಡ. ಹಲವು ತಿಂಗಳುಗಳಿಂದ ವಿಯೋಗದ ದುಃಖದಿಂದ ತಳಮಳಿಸುತ್ತಿರುವ ಸೀತೆಗೆ ಅಷ್ಟಾದರೂ ಸಮಾಧಾನ ದೊರಕಲಿ. ಹೌದು ಸುಲೋಚನಾ, ನೀನು ಹೇಳುತ್ತಿರುವುದು ಸರಿಯಾಗಿದೆ. ಲಂಕೇಶ್ವರನ ಅಪಹರಣದಿಂದ ನೊಂದು ಹೋಗಿರುವ ಸೀತೆಗೆ ತನ್ನ ಪತಿಯ ವಿಚಾರ ತಿಳಿಯುವುದೇ ಸ್ವಲ್ಪ ಸಮಾಧಾನ ನೀಡುತ್ತದೆ. ತ್ರಿಜಟೆಯಿಂದ ಅವಳಿಗೆ ಅಷ್ಟಾದರೂ ಸಹಾಯವಾಗಲಿ. ನಾವಂತೂ ಅವಳಿಗೆ ಯಾವ ಸಹಾಯವನ್ನು ಮಾಡಲಾಗದ ನಿಸ್ಸಹಾಯಕ ಸ್ಥಿತಿಯಲ್ಲಿದ್ದೇವೆ. ನಮ್ಮಿಂದ ಅವಳಿಗೆ ಉಪಕಾರವಾಗದಿದ್ದರೂ ಪರವಾಗಿಲ್ಲ, ಅಪಕಾರವಾಗುವುದು ಬೇಡ. ರಾಮಸೇನೆಯನ್ನು ನಾಶ ಮಾಡಿ ನಿಮಗೆ ಜಯ ತಂದುಕೊಡುವುದೇ ನನ್ನ ಜೀವನದ ಪರಮ ಗುರಿ. ಅದಕ್ಕಾಗಿ ಎಲ್ಲ ತಂತ್ರಗಳನ್ನು ಮಾಡುತ್ತಿದ್ದೇನೆ. ಆದರೆ ಯಾವ ತಂತ್ರಗಳು ಫಲಿಸುತ್ತಿಲ್ಲವಲ್ಲ. ನಾಗಾಸ್ತ್ರದಿಂದ ಅವರನ್ನು ಬಂಧಿಸಿದೆ, ಅವರು ಅದರಿಂದ ಪಾರಾದರು. ಬ್ರಹ್ಮಾಸ್ತ್ರದಿಂದ ಅವರು ಪ್ರಜ್ಞೆ ತಪ್ಪುವಂತೆ ಮಾಡಿದೆ. ಆದರೆ ಹನುಮಂತನು ಸಂಜೀವಿನಿ ಪರ್ವತವನ್ನೇ ಹೊತ್ತು ತಂದಿದ್ದರಿಂದ ಅವರು ಅದರಿಂದಲೂ ಪಾರಾದರು. ನೀನು ಮಾಯಾವಿದ್ಯೆಯಿಂದ ಅವರನ್ನು ಮಣಿಸಲು ನೋಡಿದೆ, ಆದರೆ ಅವರು ನೀನೇ ಅವರಿಗೆ ಮಣಿಯುವಂತೆ ಮಾಡಿ ಪಲಾಯನ ಮಾಡುವಂತೆ ಮಾಡಿದರು. ಹೀಗೆ ಆಗುತ್ತಿದ್ದರೆ ನಿನ್ನ ಹೋಮದಿಂದಾಗಲಿ ತಂತ್ರದಿಂದಾಗಲಿ ಏನು ಪ್ರಯೋಜನ ಕುಮಾರ? ತಂದೆಯವರೇ, ಇಲ್ಲಿಯವರೆಗೆ ಆದದ್ದನ್ನು ಮತ್ತೆ ನೆನೆಸಿಕೊಳ್ಳುವುದು ಬೇಡ. ಆದರೆ ಇದು ಮುಂದೆ ನಾನು ಮಾಡುವ ತಂತ್ರವನ್ನು ಯಾರಿಂದಲೂ ಊಹೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆ ರಾಮ ಲಕ್ಷ್ಮಣರು ಮತ್ತವರ ಸಮಸ್ತ ವಾನರ ಸೈನ್ಯವೇ ಯುದ್ಧವನ್ನು ನಿಲ್ಲಿಸುವಂತ ಪರಿಸ್ಥಿತಿಯನ್ನು ಉಂಟು ಮಾಡುವಂಥದ್ದು. ಅಂಥ ಒಂದು ಪ್ರಚಂಡ ತಂತ್ರವನ್ನು ಸಫಲಗೊಳಿಸಲು ಈ ಹೋಮವನ್ನು ಆರಂಭಿಸಿದೆ. ಆದರೆ ಅದನ್ನು ನೀವು ನಿಲ್ಲಿಸುವಂತೆ ಮಾಡಿಬಿಟ್ಟಿರಿ. ಕುಮಾರ, ನೀನು ಏನು ಮಾಡುವೆಯೋ ಗೊತ್ತಿಲ್ಲ. ಆದರೆ ಆ ರಾಮ ಲಕ್ಷ್ಮಣರು ಹಿಮ್ಮೆಟ್ಟಬೇಕು. ಅದಕ್ಕಾಗಿ ನೀನು ಯಾವ ತಂತ್ರವನ್ನಾದರೂ ಮಾಡು. ನನಗೆ ಬೇಕಾಗಿರುವುದು ತಾತ್ಕಾಲಿಕ ಗೆಲುವಲ್ಲ, ಶಾಶ್ವತವಾದ ಮಹಾವಿಜಯ. ಸುಲೋಚನಾ, ನಿನ್ನ ಈ ಸದ್ಗುಣವನ್ನು ಕಂಡು ನನಗೆ ತುಂಬಾ ಸಂತೋಷವಾಗುತ್ತಿದೆ. ಆ ರಾಮನಿಂದ ನಿನ್ನ ಪತಿ ಪರಾಭವಗೊಂಡ ವಿಷಯವನ್ನು ತಿಳಿದ ಮೇಲೂ ನೀನು ಆ ಸೀತೆಯ ಮೇಲೆ ಅನುಕಂಪ ತೋರಿಸುತ್ತಿರುವುದು ನಿನ್ನ ಔದಾರ್ಯವನ್ನು ತೋರಿಸುತ್ತದೆ. ಇದರಲ್ಲಿ ನನ್ನ ಔದಾರ್ಯವೇನಿದೆ ಅತ್ತೆಯವರೇ? ಸೀತೆಯಂತ ಪತಿವ್ರತೆಗೆ ಒದಗಿದ ದುಃಖವನ್ನು ಕಂಡು ಮನಸ್ಸುಳ್ಳ ಯಾರೇ ಆದರೂ ಅನುಕಂಪವನ್ನು ತೋರಿಸುತ್ತಾರೆ. ಮನಸ್ಸುಳ್ಳವರಾದರೆ ಸರಿ, ಆದರೆ ಮನಸ್ಸಿಲ್ಲದವರಿಂದ ಅವಳಿಗಾಗುತ್ತಿರುವ ಹಿಂಸೆಯನ್ನು ತಡೆಯಲು
ನಮ್ಮಿಂದ ಸಾಧ್ಯವಾಗುತ್ತಿಲ್ಲವಲ್ಲ. ಈಗ ನಮ್ಮ ಸ್ಥಿತಿಯೇ ಅತಂತ್ರವಾಗಿದೆ. ಪರಾಭವನಾಗಿರುವ ನಿನ್ನ ಪತಿ ಮತ್ತೆ ಆ ರಾಮನೊಂದಿಗೆ ಯುದ್ಧಕ್ಕೆ ಹೊರಟರೆ ಅದರ ಪರಿಣಾಮವೇನಾಗುವುದೋ ಎಂದು ನನಗೆ ಭಯವಾಗುತ್ತಿದೆ. ಅತ್ತೆಯವರೇ, ಈಗಲಾದರೂ ನಿಮ್ಮ ಪುತ್ರ ಆ ರಾಮನ ವಿರುದ್ಧ ಹೋರಾಡಲು ಹೋಗದಂತೆ ತಡೆಯಲು ಮಹಾರಾಜರಿಗೆ ಹೇಳಲಾಗುವುದಿಲ್ಲವೇ? ಹೇಳಬಹುದು, ಆದರೆ ಅವರು ಕೇಳುತ್ತಾರೆ ಎಂಬ ನಂಬಿಕೆ ನನಗಿಲ್ಲ. ಆಗಲಿ, ಪ್ರಯತ್ನ ಮಾಡುತ್ತೇನೆ. ಆದರೆ ನನ್ನ ಪ್ರಯತ್ನಕ್ಕಿಂತ ಕರುಣಾಮಯನಾದ ಆ ಪರಮೇಶ್ವರನು ಅವರಿಗೆ ಒಳ್ಳೆಯ ಮನಸ್ಸನ್ನು ನೀಡಬೇಕು. ನೀನು ಧೈರ್ಯವಾಗಿರು ಮಗಳೇ. ತಂದೆಯೇ, ಈ ಸಲ ನಾನು ಯಾವ ಮಾಯಾ ಯುದ್ಧದ ಮೊರೆ ಹೋಗುವುದಿಲ್ಲ. ಕಣ್ಣಿಗೆ ಕಾಣಿಸದೆ ಕಾಡುವ ಯಾವ ಪ್ರಯತ್ನವನ್ನು ಮಾಡುವುದಿಲ್ಲ. ರಣರಂಗದಲ್ಲಿ ಸಮಸ್ತ ವಾನರ ಸೇನೆಯ ಎದುರಿಗೆ ನಿಂತು ನನ್ನ ಶಕ್ತಿ ಏನೆಂದು ತೋರಿಸಿಕೊಡುತ್ತೇನೆ. ಆ ನನ್ನ ಅಪರಿಮಿತವಾದ ಪರಾಕ್ರಮವನ್ನು ಕಂಡು ಸುಗ್ರೀವಾದಿ ವಾನರ ವೀರರ ಜಂಗಾಬಲವೇ ಉಡುಗಿ ಹೋಗಬೇಕು. ಆ ರಾಮ ಲಕ್ಷ್ಮಣರು ಪ್ರಾಣ ಭಯದಿಂದ ತತ್ತರಿಸಿ ನಿಮ್ಮ ಪಾದಗಳಿಗೆ ಶರಣಾಗಬೇಕು. ಹಾಗೆ ಮಾಡುತ್ತೇನೆ. ಭಲೆ ಕುಮಾರ, ಭಲೆ. ನಿನ್ನ ಮಾತುಗಳನ್ನು ಕೇಳುತ್ತಿದ್ದರೆ ನನ್ನ ಮೈ ರೋಮಾಂಚನವಾಗುತ್ತಿದೆ. ಇದೆಲ್ಲ ನಿಜವಾಗಿ ಬಿಟ್ಟರೆ ನಾವು ತ್ರಿಲೋಕಗಳನ್ನೇ ಜಯಿಸಿದಷ್ಟು ಸಂತೋಷವಾಗುತ್ತದೆ. ಆ ತ್ರಿಲೋಕಗಳಿಗೂ ನಿನ್ನನ್ನೇ ಪಟ್ಟಾಭಿಷಿಕ್ತನನ್ನಾಗಿ ಮಾಡಿ ಆನಂದ ಪಡುತ್ತೇನೆ. ಇರಲಿ ಕುಮಾರ, ನೀನು ಯೋಚಿಸಿರುವ ಆ ತಂತ್ರ ಯಾವುದು? ಅದನ್ನು ಈಗಲೇ ಹೇಳಿದರೆ ಸ್ವಾರಸ್ಯವಿರುವುದಿಲ್ಲ. ತಂದೆಯವರೇ, ನನಗೆ ಅನುಮತಿ ಕೊಡಿ, ಮತ್ತೆ ನಾನು ಹೋಮವನ್ನು ಆರಂಭಿಸುತ್ತೇನೆ. ನೀವು ಇಲ್ಲಿಯೇ ಇದ್ದು ಹೋಮದ ಸಂಕಲ್ಪ ಫಲಿಸುವುದನ್ನು ಕಣ್ಣಾರೆ ನೋಡುವಿರಂತೆ. ಆಗಲಾದರೂ ನನ್ನ ತಂತ್ರದ ಬಗ್ಗೆ ನಿಮಗೆ ನಂಬಿಕೆಯುಂಟಾಗುತ್ತದೆ. ಆಗಲಿ ಕುಮಾರ, ಇಲ್ಲಿಯೇ ಕಾಯುತ್ತೇನೆ. ನಿನ್ನ ತಂತ್ರ ಫಲಿಸುವುದನ್ನು ಕಾಣಲು ಇಲ್ಲಿಯೇ ಇರುತ್ತೇನೆ. ನನ್ನ ಸಂಕಲ್ಪ ಸಿದ್ಧಿಸಲೆಂದು ಅರಸಿ ತಂದೆಯೇ. ವಿಜಯೀ ಭವ. Ram, Rim, Room. ಪರಿಮಳವೋ ತೊರೆದ ಪುಷ್ಪದ ಹಾಗೆ, ಹಸಿರಿಲೆಯೋ ಇಲ್ಲದ ವೃಕ್ಷದ ಹಾಗೆ. ಪರಿಮಳವೋ ತೊರೆದ ಪುಷ್ಪದ ಹಾಗೆ, ಹಸಿರಿಲೆಯೋ ಇರದ ವೃಕ್ಷದ ಹಾಗೆ. ನೀವಿರದೆ ನಾನು, ನೀವಿರದ ನೀನು, ನಿಮಗಾಗಿ ನಾನು ಬದುಕಿರುವೆನು ಇನ್ನೂ. ನೀವಿರದೆ ನಾನು, ನೀರಿರದ ನೀನು, ನಿಮಗಾಗಿಯೇ ನಾನು ಬದುಕಿರುವೆನು ಇನ್ನೂ. Ram, Rim, Room.
ತಂದೆ, ನನ್ನ ಹೋಮ ಸಫಲವಾಗುವ ಸಮಯ ಸನ್ನಿಹಿತವಾಗಿದೆ. ನನ್ನ ಮಾಯಾ ವಿದ್ಯೆಯ ಚಮತ್ಕಾರವನ್ನು ಈಗ ನೀವೇ ನೋಡಬಹುದು. ಖಂಡಿತವಾಗಿ ನೋಡುತ್ತೇನೆ. ಅದಕ್ಕೆ ತಾನೇ ಇಷ್ಟು ಹೊತ್ತಿನಿಂದ ಕಾದು ಕುಳಿತಿರುವುದು. ಈಗ ನಾನು ತೋರಿಸುವ ಮಾಯಾ ಸೃಷ್ಟಿಯಿಂದ ಆ ರಾಮ ಲಕ್ಷ್ಮಣರ ಸಹಿತ ಸಮಸ್ತ ವಾನರ ಸೇನೆಯು ನಿಮಗೆ ಶರಣಾಗುವಂತೆ ಮಾಡುತ್ತೇನೆ. ನೋಡಿ ತಂದೆ, ನನ್ನ ಮಾಯಾ ಸೃಷ್ಟಿಯನ್ನು ನೀವೇ ನೋಡಿ. ಕುಮಾರ, ಇಂದ್ರಜಿತು, ಇದೇನಿದು ಅದ್ಭುತ! ನನ್ನ ಕಣ್ಣುಗಳು ನನಗೆ ಮೋಸ ಮಾಡುತ್ತದೆ ತಾನೆ? ನೀನು ನಿಜಕ್ಕೂ ಸೀತೆಯ ಪ್ರತಿರೂಪವನ್ನು ಸೃಷ್ಟಿಸಿದೆಯಾ? ಹೌದು ತಂದೆ, ಇದು ಅಶೋಕವನದಲ್ಲಿರುವ ಸೀತೆಯ ಪ್ರತಿರೂಪ. ಅಲ್ಲಿ ನಿಜವಾದ ಸೀತೆ, ಇಲ್ಲಿ ಮಾಯಾ ಸೀತೆ. ಹೌದು ತಂದೆ, ಮಾಯಾ ಸೀತೆ. ನಿನ್ನ ಈ ಸಾಮರ್ಥ್ಯವನ್ನು ನಾನು ಅಭಿನಂದಿಸುತ್ತೇನೆ ಕುಮಾರ. ಆದರೆ ನೀನು ಈ ಮಾಯಾ ಸೀತೆಯನ್ನು ಏಕೆ ಸೃಷ್ಟಿಸಿದೆ? ಇದರಿಂದ ರಾಮ ಲಕ್ಷ್ಮಣರು ವಾನರ ಸೈನ್ಯ ಹೇಗೆ ನನಗೆ ಶರಣಾಗುತ್ತರಾಗುತ್ತಾರೆ? ತಂದೆ, ಆ ರಾಮ 100 ಯೋಜನಾ ವಿಸ್ತಾರವಾದ ಸಮುದ್ರವನ್ನು ವಾನರರೊಂದಿಗೆ ದಾಟಿ ಬಂದದ್ದು ಸೀತೆಗಾಗಿ. ನಮ್ಮ ಲಂಕೆಯ ಮೇಲೆ ಆಕ್ರಮಣ ಮಾಡಿದ್ದು ಸೀತೆಗಾಗಿ. ಅಪ್ರತಿಮ ಬಲ ಪರಾಕ್ರಮಗಳಿಂದ ರಾಕ್ಷಸ ವೀರರನ್ನು ಸಂಹರಿಸಿ ನಮ್ಮನ್ನು ಕಾಡುತ್ತಿರುವುದು ಈ ಸೀತೆಗಾಗಿ. ಇದೇ ಸೀತೆಯನ್ನು ಅವರ ಕಣ್ಣೆದುರಿಗೆ ಸಂಹರಿಸಿ ಬಿಟ್ಟನೆಂದರೆ ಅವರ ಸ್ಥಿತಿ ಏನಾಗಬಹುದೆಂದು ನೀವೇ ಯೋಚಿಸಿ ತಂದೆಯೇ. ಹೌದು ಕುಮಾರ, ಯಾವ ಸೀತೆಗಾಗಿ ಆ ರಾಮನು ನಮ್ಮ ಮೇಲೆ ಯುದ್ಧ ಮಾಡಲು ಬಂದಿರುವನೋ ಅದೇ ಸೀತೆಯನ್ನು ರಣರಂಗದಲ್ಲಿ ಅವನ ಕಣ್ಣೆದುರಿಗೆ ಸಂಹರಿಸಿದರೆ ಅವನ ಜೀವವು ಅಲ್ಲಿಯೇ ಹೊರಟು ಹೋಗುತ್ತದೆ. ಭಲೆ ಭಲೆ ಕುಮಾರ. ಆ ರಾಮನ ಜೀವವೇ ಹೋದ ಮೇಲೆ ಇಲ್ಲಿ ವಾನರರಿಗೇನು ಕೆಲಸ? ಅವರೆಲ್ಲರೂ ತಾವು ಬಂದ ಸೇತುವೆ ಮೇಲೆಯೇ ಹಿಂದಿರುಗಿ ಓಡಿ ಹೋಗುತ್ತಾರೆ. ಆ ಗದ್ದಲದಲ್ಲಿ ಹಲವಾರು ಸಮುದ್ರದಲ್ಲಿ ಬಿದ್ದು ಸಾಯುತ್ತಾರೆ. ಭಲೆ ಕುಮಾರ, ನಿನ್ನ ಯೋಜನೆ ಅಮೋಘವಾಗಿದೆ. ಅಪ್ರತಿಮವಾದ ಕಾರ್ಯತಂತ್ರ ಇದು. ಇನ್ನು ನಾವು ಯುದ್ಧ ಮಾಡುವ ಅವಶ್ಯಕತೆ ಇಲ್ಲ. ಶಸ್ತ್ರಾಸ್ತ್ರಗಳನ್ನು ಪ್ರಯೋಗಿಸುವುದನ್ನು ಬಿಟ್ಟು ಈ ಸೀತೆಯನ್ನು ರಣರಂಗದಲ್ಲಿ ಸಂಹರಿಸಿ ಬಿಟ್ಟರೆ ರಾಮ ಲಕ್ಷ್ಮಣರನ್ನು, ಆ ವಾನರ ಸೈನ್ಯವನ್ನು ಶೋಕ ಸಾಗರದಲ್ಲಿ ಮುಳುಗಿಸಬಹುದು. ಆದರೆ ನೀವು ಅಂದುಕೊಂಡ ಫಲಿತಾಂಶ ದೊರೆಯಬೇಕಾದರೆ ಇವಳು ನಿಜವಾದ ಸೀತೆಯಲ್ಲ, ಮಾಯಾ ಸೀತೆ ಎಂದು ಬೇರೆ ಯಾರಿಗೂ ತಿಳಿಯಬಾರದು. ಇಲ್ಲ ಕುಮಾರ, ಬೇರೆ ಯಾರಿಗೂ ತಿಳಿಯುವುದಿಲ್ಲ. ನೀನು ಈ ಕೂಡಲೇ ಇವಳನ್ನು ಕರೆದುಕೊಂಡು ರಣರಂಗಕ್ಕೆ ಹೋಗು. ಆಗಲಿ ತಂದೆ. ಜೈ ಪರಮೇಶ್ವರ, ಜೈ ರಾವಣೇಶ್ವರ, ಜೈ ಪರಮೇಶ್ವರ, ಜೈ ರಾವಣೇಶ್ವರ, ಜೈ ರಾವಣೇಶ್ವರ, ಜೈ ರಾವಣೇಶ್ವರ, ಜೈ ರಾವಣೇಶ್ವರ. ಪ್ರಭು ರಾಮಚಂದ್ರ, ವಾನರೇಂದ್ರ, ಪ್ರಣಾಮಗಳು. ಏನಾದರೂ ಮುಖ್ಯವಾದ ವಿಷಯವಿದೆಯಾ? ಇದೇ ಪ್ರಭು, ರಾಕ್ಷಸ ಸೈನ್ಯ ಯುದ್ಧಕ್ಕೆ ಸಿದ್ಧನಾಗಿ ಬರುತ್ತಿದೆ. ಸ್ವಲ್ಪ ದೂರದಲ್ಲಿ ಇಂದ್ರಜಿತುವಿನ ರಥವೂ ಬರುತ್ತಿರುವಂತಿದೆ. ಪ್ರಭು ರಾಮಚಂದ್ರ, ನಾವು ನಿರೀಕ್ಷಿಸಿದಂತೆ ಆ ಇಂದ್ರಜಿತು ಸರ್ವಸನ್ನದ್ಧನಾಗಿ ರಣರಂಗಕ್ಕೆ ಬರುತ್ತಿರಬಹುದು. ಬರಲಿ, ಅವನು ಬಂದದ್ದು ಒಳ್ಳೆಯದಾಯಿತು. ಸಹೋದರ, ನನಗೆ ಅಪ್ಪಣೆ ಕೊಡು. ನಾನು ಈಗಲೇ ಯುದ್ಧ ಭೂಮಿಗೆ ಹೋಗಿ ಆ ರಾವಣ ಪುತ್ರನ ಸೊಕ್ಕಡಗಿಸುತ್ತೇನೆ. ಸಾವಧಾನ ಸಾವಧಾನ.
ಆ ಇಂದ್ರಜಿತುವಿನ ಮಾಯಾಜಾಲಕ್ಕೆ ಸಿಕ್ಕಿ ನಾವು ಮೂರ್ಛೆ ಹೋಗಿದ್ದನ್ನು ನೀನು ಮರೆಯಬಾರದು. ಇನ್ನೊಮ್ಮೆ ಅಂತಹ ಪ್ರಸಂಗ ಬರಬಾರದು. ಆ ಇಂದ್ರಜಿತುವಿನ ಯುದ್ಧ ತಂತ್ರವೇನೆಂಬುದನ್ನು ನಾವು ತಿಳಿದುಕೊಂಡು ನೀನಾಗ್ಲಿ ನಾನಾಗ್ಲಿ ಅವನ ಮೇಲೆ ಯುದ್ಧ ಆರಂಭಿಸುವುದು ಒಳ್ಳೆಯದು. ಪುತ್ರ, ನನಗೆ ಅಪ್ಪಣೆ ಕೊಡು. ನಾನು ಈಗಲೇ ಯುದ್ಧ ಭೂಮಿಗೆ ಹೋಗಿ ಆ ರಾವಣ ಪುತ್ರನ ಸೊಕ್ಕಡಗಿಸುತ್ತೇನೆ. ಸಾವಧಾನ ಸಾವಧಾನ. ಆ ಇಂದ್ರಜಿತುವಿನ ಮಾಯಾಜಾಲಕ್ಕೆ ಸಿಕ್ಕಿ ನಾವು ಮೂರ್ಛೆ ಹೋಗಿದ್ದನ್ನು ನೀನು ಮರೆಯಬಾರದು. ಇನ್ನೊಮ್ಮೆ ಅಂತಹ ಪ್ರಸಂಗ ಬರಬಾರದು. ಆ ಇಂದ್ರಜಿತುವಿನ ಯುದ್ಧ ತಂತ್ರವೇನೆಂಬುದನ್ನು ನಾವು ತಿಳಿದುಕೊಂಡು ನೀನಾಗ್ಲಿ ನಾನಾಗ್ಲಿ ಅವನ ಮೇಲೆ ಯುದ್ಧ ಆರಂಭಿಸುವುದು ಒಳ್ಳೆಯದು. ಹನುಮಂತ ಪ್ರಭು, ನೀನು ವಾನರ ಸೈನ್ಯದೊಂದಿಗೆ ಯುದ್ಧ ಭೂಮಿಗೆ ಹೋಗಿ ಅವನ ಯುದ್ಧ ತಂತ್ರವೇನೆಂದು ತಿಳಿದುಕೊಂಡು ಬಾ. ಹಾಗೇ ಆಗಲಿ ಪ್ರಭು. ನಾನು ಈಗಲೇ ಹೊರಡುತ್ತೇನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಜೈ ಇಂದ್ರಜಿತ್, ಜೈ ಇಂದ್ರಜಿತ್, ಜೈ ಇಂದ್ರಜಿತ್, ಜೈ ಇಂದ್ರಜಿತ್. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಶ್ರೀರಾಮ್, ಜೈ ಜೈ ಶ್ರೀರಾಮ್, ಶ್ರೀರಾಮ್, ಜೈ ಜೈ ಶ್ರೀರಾಮ್, ಶ್ರೀರಾಮ್, ಜೈ ಜೈ ಶ್ರೀರಾಮ್, ಶ್ರೀರಾಮ್, ಜೈ ಶ್ರೀರಾಮ್, ಜೈ ಇಂದ್ರಜಿತ್, ಜೈ ಇಂದ್ರಜಿತ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಇಂದ್ರಜಿತ್, ಜೈ ಇಂದ್ರಜಿತ್, ಜೈ ಜೈ ಇಂದ್ರಜಿತ್. ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಇಂದ್ರಜಿತ್, ಜೈ ಇಂದ್ರಜಿತ್, ಜೈ ಇಂದ್ರಜಿತ್, ಜೈ ಇಂದ್ರಜಿತ್. ಜೈ ರಾವಣೇಶ್ವರ, ಜೈ ಲಂಕೇಶ್ವರ, ಜೈ ಲಂಕೇಶ್ವರ, ಜೈ ಇಂದ್ರಜಿತ್, ಜೈ ಇಂದ್ರಜಿತ್. ಜೈ ಶ್ರೀರಾಮ್, 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 ಜೈ ಇಂದ್ರಜಿತ್, ಜೈ ಇಂದ್ರಜಿತ್, ಜೈ ರಾವಣೇಶ್ವರ, ಜೈ ಲಂಕೇಶ್ವರ, ಜೈ ಇಂದ್ರಜಿತ್, ಜೈ ಇಂದ್ರಜಿತ್, ಜೈ ರಾವಣೇಶ್ವರ, ಜೈ ಲಂಕೇಶ್ವರ, ಜೈ ಇಂದ್ರಜಿತ್, ಜೈ ಇಂದ್ರಜಿತ್, ಜೈ ರಾವಣೇಶ್ವರ, ಜೈ ಲಂಕೇಶ್ವರ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ವಿಜಯತೆ, ವಿಜಯತೆ. ಓ ಧೂತ, ನೀನು ಬಂದದ್ದು ಒಳ್ಳೆಯದಾಯ್ತು. ಎಲ್ಲಿಂದ ಬರುತ್ತಿರುವೆ? ಯುದ್ಧ ಭೂಮಿಯಿಂದ ಬರುತ್ತಿರುವೆ. ಅಲ್ಲೇನು ನಡೆಯುತ್ತಿದೆ ಹೇಳು. ನಾನು ಸೀತೆಯ ಬಳಿಗೆ ಹೋಗುತ್ತಿರುವೆ. ಯುದ್ಧದ ಇತ್ತೀಚಿನ ವಿಚಾರವನ್ನು ಸೀತೆಗೆ ಹೇಳಿದಂತಾಗುತ್ತದೆ. ವಿಜಯತೆ, ನೀನು ಅಶೋಕವನಕ್ಕೆ ಹೋಗುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಅದನ್ನು ಹೇಳಲೆಂದೇ ನಾ ಬರುತ್ತಿದ್ದೆ. ದೂತ, ನೀನೇನು ಹೇಳುತ್ತಿರುವೆ? ಸೀತೆ ರಣರಂಗದ ವಿಚಾರವನ್ನು ತಿಳಿಯಲು ಕಾತರದಿಂದ ಕಾದಿರುತ್ತಾಳೆ. ಸೀತೆ ಅಶೋಕವನದಲ್ಲಿದ್ದರೆ ತಾನೇ ನಿನಗಾಗಿ ಕಾಯುವುದು. ಅಂದರೆ ಸೀತೆ ಅಶೋಕವನದಲ್ಲಿಲ್ಲದೆ ಇನ್ನೆಲ್ಲಿರುತ್ತಾಳೆ? ಅವಳೀಗ ರಣರಂಗದಲ್ಲಿದ್ದಾಳೆ. ಮೂರ್ಖನಂತೆ ಮಾತಾಡಬೇಡ. ಸೀತೆ ಏಕೆ ರಣರಂಗದಲ್ಲಿರುತ್ತಾಳೆ? ಇಂದ್ರಜಿತು ಸೀತೆಯನ್ನು ಯುದ್ಧ ಭೂಮಿಗೆ ಕರೆದುಕೊಂಡು ಹೋಗಿದ್ದಾನೆ. ನೀನು ಸತ್ಯವನ್ನು ಹೇಳುತ್ತಿರುವೆಯಾ? ನಾನೇಕೆ ಸುಳ್ಳು ಹೇಳಲಿ ತ್ರಿಜಟೆ? ಇಂದ್ರಜಿತು ತನ್ನ ರಥದಲ್ಲಿ ಸೀತೆಯ ತಲೆ ಕೂದಲನ್ನು ಹಿಡಿದು ಖಡ್ಗ ಎತ್ತಿ ನಿಂತಿರುವುದನ್ನು ಕಂಡು ಹನುಮಂತ ಮತ್ತು ವಾನರರ ದಿಗ್ಭ್ರಾಂತಿಯಿಂದ ನೋಡುತ್ತಿದ್ದಾರೆ. ನಾನಿನ್ನು ಬರುತ್ತೇನೆ. ಅಯ್ಯೋ ದುರ್ವಿಧಿ! ಸೀತೆಗೆ ಮತ್ತೆ ಎಂಥ ದುರವಸ್ಥೆ ಕಾದಿದೆಯೋ ಏನು? ನಾನೀಗ ಏನು ಮಾಡಲಿ? ಸೀತೆಯನ್ನು ಹೇಗೆ ಕಾಣಲಿ? ವಾನರ ವೀರರೇ, ಇಂದ್ರಜಿತುವಿನ ರಥದಲ್ಲಿ ಮಾತೆ ಸೀತಾದೇವಿ ಇದ್ದಾರೆ. ಅವರಿಗೆ ನಮ್ಮಿಂದ ಯಾವ ಹಾನಿಯೂ ಆಗಬಾರದು.
ಎಲ್ಲಿರುವಿರಿ? 2 ತಿಂಗಳು ಕಳೆದ ನಂತರ ಈ ಕ್ರೂರ ರಾಕ್ಷಸಿಯರು ನನ್ನನ್ನು ಕೊಲ್ಲುತ್ತಾರೆ ಎಂದು ನಿಮಗೆ ತಿಳಿಯದೆ? ಮಾತೆ, ಆ ಅವಧಿ ಮುಗಿಯುವುದರೊಳಗೆ ಶ್ರೀರಾಮ ಇಲ್ಲಿಗೆ ಖಂಡಿತ ಬರುತ್ತಾರೆ ತಾಯಿ. ಹೌದು, ಇವರು ಸೀತಾಮಾತೆ. ನಾನು ಅಶೋಕವನದಲ್ಲಿ ಕಂಡದ್ದು ಇವರನ್ನೇ. ವೀರ ಹನುಮಂತ, ಸೀತಾಮಾತೆಯನ್ನು ಈ ರಾವಣ ಪುತ್ರ ರಣರಂಗಕ್ಕೆ ಏಕೆ ಕರೆತಂದಿದ್ದಾನೆ? ಅದೇ ನನಗೂ ಅರ್ಥವಾಗುತ್ತಿಲ್ಲ. ಅಶೋಕವನದಲ್ಲಿ ರಾಕ್ಷಸಿಯರ ಕಾವಲಿನಲ್ಲಿರಿಸಿದ್ದ ಸೀತಾಮಾತೆಯನ್ನು ಯಾವ ಕಾರಣದಿಂದ ಇವನು ರಣರಂಗಕ್ಕೆ ಕರೆತಂದಿರಬಹುದು? ಬಹುಶಃ ಈ ಮಾಯಾವಿ ರಾಕ್ಷಸ ಸೀತಾಮಾತೆಯನ್ನು ಮುಂದಿಟ್ಟುಕೊಂಡು ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಯೋಚಿಸುತ್ತಿರಬಹುದು. ಯಾವ ಕಾರಣಕ್ಕೂ ಅವನ ಹಂಚಿಕೆ ಸಫಲವಾಗಬಾರದು. ಬನ್ನಿ ಮಿತ್ರರೇ, ಈ ದುಷ್ಟನ ಮೇಲೆ ಆಕ್ರಮಣ ಮಾಡಿ ಸೀತಾಮಾತೆಯನ್ನು ಬಿಡಿಸೋಣ. ಜೈ ಶ್ರೀರಾಮ್! ಜೈ ಶ್ರೀರಾಮ್! ಹೇ ಸ್ವಾಮಿ! ರಾಘವ! ದೂರ ನಿಲ್ಲಿ, ಹತ್ತಿರ ಬರಬೇಡಿ. ಯಾರಾದರೂ ಹತ್ತಿರ ಬಂದರೆ ಈ ಸೀತೆಯ ಶಿರಸ್ಸು ಕ್ಷಣಾರ್ಧದಲ್ಲಿ ನೆಲಕ್ಕುರುಳುತ್ತದೆ. ಅಯ್ಯೋ, ಪರಮ ಪಾವನಳಾದ ಸೀತಾಮಾತೆಗೆ ಇದೆಂತಹ ದುರ್ಗತಿ ಬಂತು. ಪುರುಷೋತ್ತಮನಾದ ಶ್ರೀರಾಮನ ಸತಿಗೆ ಇದೆಂಥ ಸಂಕಟ ಪ್ರಾಪ್ತವಾಯಿತು. ಎಲ್ಲವೋ ದುರಾತ್ಮನಾದ ರಾವಣ ಪುತ್ರನೇ, ನೀನು ನಿನ್ನ ವಿನಾಶಕ್ಕಾಗಿಯೇ ಸಾಧ್ವಿಯಾದ ಸೀತಾಮಾತೆಯ ಶಿರವನ್ನು ಕತ್ತರಿಸಲು ಮುಂದಾಗಿರುವೆ. ಬ್ರಹ್ಮರ್ಷಿಗಳ ಕುಲದಲ್ಲಿ ಹುಟ್ಟಿದರೂ ದುಷ್ಟ ರಾಕ್ಷಸರಂತೆ ವರ್ತಿಸುತ್ತಿರುವೆ. ನೀನು ದುಷ್ಟ, ಕ್ಷುದ್ರ, ಪಾಪಕರ್ಮಿ, ಅನಾರ್ಯ. ನಿನಗೆ ಧಿಕ್ಕಾರವಿರಲಿ. ಇಲ್ಲವೋ ಕಪಿಯೇ, ನೀನು ನನಗೇನು ಧಿಕ್ಕಾರ ಹೇಳುವುದು? ಲಂಕೆಗೆ ಹಾರಿ ಬಂದು ಕಪಿ ಚಾಪಲ್ಯದಿಂದ ಲಂಕಾ ದಹನ ನಡೆಸಿದ ನಿನಗೆ ನಾನು ಧಿಕ್ಕಾರ ಹೇಳುತ್ತೇನೆ. ನಾನು ಲಂಕಾದಹನ ಮಾಡಿದ್ದು ನನ್ನನ್ನು ಅವಮಾನಿಸಿದ, ನನ್ನ ಬಾಲಕ್ಕೆ ಬೆಂಕಿ ಹಚ್ಚಿದ ಆ ನಿನ್ನ ದುಷ್ಟ ತಂದೆಯ ಮೇಲಿನ ಪ್ರತಿಕಾರಕ್ಕಾಗಿ. ಆದರೆ ಪರಮ ಸಾಧ್ವಿಯಾದ ಸೀತಾದೇವಿಯನ್ನು ಹೀಗೆ ಹಿಂಸಿಸುತ್ತಿರುವ ನಿನ್ನಂತಹ ನೀಚನಿಗೆ ಕ್ಷಮೆ ಇಲ್ಲ. ನಿನ್ನ ಮನಸ್ಸಿನಲ್ಲಿ ಲವಲೇಶವಾದರೂ ಕರುಣೆ ಇಲ್ಲವೇ? ಲಂಕೆಯ ನಾಶಕ್ಕೆ, ನನ್ನ ತಂದೆಯ ದುಃಖಕ್ಕೆ ಕಾರಣಳಾದ ಈ ಸೀತೆಯ ಬಗ್ಗೆ ನನಗಾವ ಕರುಣೆಯೂ ಇಲ್ಲ. ಏಯ್ ನಿರ್ದಯ ರಾಕ್ಷಸ! ರಾಜ್ಯವನ್ನು ಬಿಟ್ಟು ವನವಾಸದಲ್ಲಿದ್ದ ಸೀತಾದೇವಿ ಈಗ ಪತಿಯಿಂದಲೂ ದೂರವಾಗಿದ್ದಾರೆ. ಸಾಧ್ವಿಯಾದ ಸೀತಾದೇವಿಯನ್ನ ಏಕೆ ಹಿಂಸೆ ಮಾಡುತ್ತೀ? ಅವರೇನು ಅಪರಾಧ ಮಾಡಿದ್ದಾರೆ? ಈ ಲಂಕೆಯ ಅನೇಕ ರಾಕ್ಷಸ ವೀರರ ಸಾವಿಗೆ ಇವಳು ಕಾರಣಳಾಗಿದ್ದಾಳೆ. ನನ್ನ ತಂದೆಯ ನೆಮ್ಮದಿಗೆ ಭಂಗ ತಂದಿದ್ದಾಳೆ. ಈ ಯುದ್ಧದ ಮೂಲ ಕಾರಣವೇ ಇವಳು. ಇವಳನ್ನು ನಾನು ಉಳಿಸುವುದಿಲ್ಲ, ಕೊಲ್ಲುತ್ತೇನೆ. ಅಯ್ಯೋ ಪಾಪಿ, ನೀಚ! ಸೀತಾದೇವಿಯನ್ನು ಕೊಂದರೆ ನೀನು ಹೆಚ್ಚು ಕಾಲ ಜೀವಿಸಲಾರೆ. ನಾನು ನಿನ್ನನ್ನು ಈ ಕ್ಷಣವೇ ಸಂಹರಿಸುತ್ತೇನೆ. ಸ್ತ್ರೀ ಹಿಂಸಕರಾದ ಪಾಪಿಗಳು ಸೇರಬೇಕಾದ ಘೋರವಾದ ನರಕಕ್ಕೆ ಕಳಿಸುತ್ತೇನೆ. ಕೆಲವೋ ವಾನರ ನಿಲ್ಲು.
ಆ ರಾಮ ಸುಗ್ರೀವ ನೀನು ಎಲ್ಲರೂ ಯಾರ ಸಲುವಾಗಿ ಇಲ್ಲಿಗೆ ಬಂದಿದ್ದೀರೋ ಆ ಸೀತೆಯನ್ನು ಈಗಲೇ ನಿನ್ನ ಕಣ್ಣೆದುರಲ್ಲೇ ಸಂಹರಿಸುತ್ತೇನೆ. ಒಂದು ಹೆಜ್ಜೆ ಮುಂದಿಡಬೇಡ, ನಿಲ್ಲು. ನಾನು ಇವಳನ್ನು ಸಂಹರಿಸಿದ ನಂತರ ರಾಮ ಲಕ್ಷ್ಮಣರನ್ನು, ನಿನ್ನನ್ನು, ಸುಗ್ರೀವನನ್ನು, ಕಡೆಗೆ ಆ ದ್ರೋಹಿ ವಿಭೀಷಣನನ್ನು ಕೊಲ್ಲುತ್ತೇನೆ. ಬೇಡ ಬೇಡ ಇಂದ್ರಜಿತು, ಕೊಲ್ಲಬೇಡ. ಸ್ತ್ರೀವಧೆ ಮಹಾಪಾಪ, ಧರ್ಮ ಬಾಹಿರ. ಶತ್ರುವಧೆಯ ನನ್ನ ಪರಮ ಕರ್ತವ್ಯ, ಅದೇ ಪರಮ ಧರ್ಮ. ಅವರು ಸ್ತ್ರೀ ಆಗಲಿ ಪುರುಷರಾಗಲಿ ನನಗೆ ಮುಖ್ಯವಲ್ಲ. ಸೀತಾ ಮಾತೆ, ತಾಯಿ, ಈ ಬಾರಿ ಇಂದ್ರಜಿತುವಿನ ಯುದ್ಧ ತಂತ್ರ ಫಲಿಸಲೇಬೇಕು. ಸೀತೆ ಸತ್ತಳೆಂದು ಕೇಳಿದ ಆ ಕ್ಷಣವೇ ರಾಮನ ಹೃದಯ ಒಡೆದು ಚೂರಾಗಬೇಕು. ಆ ಲಕ್ಷ್ಮಣ ಮತಿಭ್ರಾಂತನಾಗಬೇಕು. ವಾನರ ಸೈನ್ಯ ದಿಕ್ಕಾಪಾಲಾಗಿ ಓಡಬೇಕು. ಇದು ಆಗಲೇಬೇಕು. ಇದು ಆಗಿಯೇ ಆಗುತ್ತದೆ, ಆಗಿಯೇ ಆಗುತ್ತದೆ. ಪ್ರಣಾಮಗಳು ಮಹಾಪ್ರಭು. ದೂತ, ಹೇಳು, ನೀನು ಯುದ್ಧ ಭೂಮಿಯಿಂದ ಬರುತ್ತಿರುವ ತಾನೆ? ಹೌದು ಪ್ರಭು, ನಾನು ಅಲ್ಲಿಂದಲೇ ಬರುತ್ತಿದ್ದೇನೆ. ನನ್ನ ಪುತ್ರ ಇಂದ್ರಜಿತು ಆ ಸೀತೆಯನ್ನು ಸಂಹರಿಸಿದಾನೆ. ಪ್ರಭು, ಹೇಳು, ಏಕೆ ಸುಮ್ಮನಾಗಿಬಿಟ್ಟೆ? ನನ್ನ ವೀರಪುತ್ರ ಇಂದ್ರಜಿತು ಆ ಸೀತೆಯನ್ನು ವಧಿಸಿದನಲ್ಲವೇ? ವಧಿಸಿದರು ಪ್ರಭು. ಭಲೆ ಭಲೆ ಇಂದ್ರಜಿತು, ನಿನ್ನ ತಂತ್ರ ಸಫಲವಾಯಿತು, ಸಫಲವಾಗಲೇಬೇಕು. ಏಕೆ ದೂತ ಬೆಪ್ಪು ಮುಖ ಮಾಡಿಕೊಂಡು ನಿಂತಿರುವೆ? ಪ್ರಭು, ಸೀತೆಯ ವಧೆಯಾಗುವುದೆಂದು ನಿಮಗೆ ಮೊದಲೇ ತಿಳಿದಿತ್ತೆ? ಇಲ್ಲ ಇಲ್ಲ ಇಲ್ಲ, ನೀನು ತಿಳಿಸಿದ ಮೇಲೆಯೇ ನನಗೆ ತಿಳಿದದ್ದು. ದೂತ, ನೀನು ಈಗಲೇ ರಣರಂಗಕ್ಕೆ ಹೋಗಿ ಅಲ್ಲಿ ನಡೆಯುವ ವಿಷಯಗಳನ್ನು ನನಗೆ ಬಂದು ತಿಳಿಸು. ಬೇಗನೆ ಹೋಗು. ಅಪ್ಪಣೆ ಪ್ರಭು. ಸದ್ಯ ತೊಲಗಿದ. ನಾನು ಅತಿ ಉತ್ಸಾಹದಲ್ಲಿ ಮಾಯಾ ಸೀತೆಯ ವಿಷಯವು ನನಗೆ ಮತ್ತು ಇಂದ್ರಜಿತುವಿಗೆ ಬಿಟ್ಟು ಬೇರೆ ಯಾರಿಗೂ ತಿಳಿಯಬಾರದೆಂಬುದನ್ನು ಮರೆತೇ ಬಿಟ್ಟಿದ್ದೆ. ಸದ್ಯ ಈ ದೂತ ಮತ್ತೆ ಮತ್ತೆ ಕೆದಕಿ ಪ್ರಶ್ನೆ ಕೇಳಲಿಲ್ಲ. ಗ್ರಹಣ ಹಿಡಿದಿದ ರವಿಯ ಹಾಗೆ ಮೂಕವಾಗಿಯ ಕವಿಯ ಹಾಗೆ ಗ್ರಹಣ ಹಿಡಿದಿದ ರವಿಯ ಹಾಗೆ ಮೂಕವಾಗಿಯ ಕವಿಯ ಹಾಗೆ ನೀನಿರದೆ ನಾನು ರವೀರದ ಬಾನು ನಿನಗಾಗಿಯೇ ನಾನು ಬಂದ
ನೀನಿರದೆ ನಾನು ರವಿರದ ಬಾನು ನಿನಗಾಗಿಯೇ ನಾನು ಬಂದಿಹೇನು ಎಲ್ಲ ಈ ವಾನರ ವೀರನೇ, ಏಕೆ ಮಾತು ಮರೆತು ಹೋಯಿತೆ? ನೋಡು ನೋಡು, ಚೆನ್ನಾಗಿ ನೋಡು. ಶಿರ ಕತ್ತರಿಸಿ ಬಿದ್ದಿರುವ ಈ ರಾಮನ ಪತ್ನಿ ಸೀತೆಯನ್ನು ಚೆನ್ನಾಗಿ ನೋಡು. ನೀವು ಯಾವ ಗುರಿಯನ್ನಿಟ್ಟುಕೊಂಡು ಯುದ್ಧವನ್ನು ಆರಂಭಿಸಿದ್ದೀರೋ ಅವಳೀಗ ಸತ್ತು ಬಿದ್ದಿದ್ದಾಳೆ. ಇನ್ನು ನೀವು ಮಾಡುವ ಪ್ರಯತ್ನವೆಲ್ಲ ವ್ಯರ್ಥ. ಸೀತಾ ಮಾತೆ, ಮಾತೆ, ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಸುಲೋಚನಾ, ಏನಾಯಿತು? ಏಕೆ ಈ ಆತಂಕ? ದೇವರೇ, ನನಗೆ ಈ ವಿಷಯ ತಿಳಿದ ತಕ್ಷಣ ನಿಂತ ನೆಲವೇ ಕುಸಿದಂತಾಯಿತು. ಕಣ್ಣು ತುಂಬ ಕತ್ತಲೆ ಆವರಿಸಿದಂತಾಯಿತು. ನಿಮಗೆ ತಿಳಿಸಲೆಂದು ಕೂಡಲೇ ಓಡಿ ಬಂದ. ಏನು ವಿಷಯ? ಯಾವ ಆತಂಕದ ವಿಷಯ? ಸುಲೋಚನಾ, ಸಮಾಧಾನ ಮಾಡಿಕೊಂಡು ವಿಷಯವೇನೆಂದು ಹೇಳು. ಅತ್ತೆಯವರೇ, ಅವರು ಎಂದರೆ ಯಾರು? ಹೇಳು ಸುಲೋಚನಾ. ನಿಮ್ಮ ಪುತ್ರ, ನನ್ನ ಪತಿ, ಪತಿವ್ರತೆಯಾದ ಸೀತೆಯನ್ನು ರಣರಂಗಕ್ಕೆ ಎಳೆದುಕೊಂಡು ಹೋಗಿ ಅವಳ ಶಿರಚ್ಛೇದನ ಮಾಡಿದರಂತೆ. ಸುಲೋಚನಾ, ನೀನು ಹೇಳುತ್ತಿರುವ ವಿಷಯ ಸತ್ಯವೇ? ಹೌದು ಅತ್ತೆಯವರೇ, ರಣರಂಗದಲ್ಲಿ ಅದನ್ನು ಕಂಡಾರೆ ಕಂಡ ದೂತರು ನನಗೆ ತಿಳಿಸಿದರು.
ಪರಮೇಶ್ವರ, ನನ್ನ ಪುತ್ರ ಸ್ತ್ರೀ ಹತ್ಯೆ ಮಾಡಿದನೆ. ಪತಿವ್ರತೆ ಸೀತೆಯ ವಧೆ ಮಾಡಿ ಪಾಪಿಯಾದನೆ. ಅಯ್ಯೋ, ಇದೇನಾಗಿ ಹೋಯಿತು ಅತ್ತೆಯವರೇ? ನನ್ನ ಪತಿ ಅಧರ್ಮ ಕಾರ್ಯದಲ್ಲಿ ತೊಡಗಿದರೆ. ಅಯ್ಯೋ ದೇವ. ಹೌದು ಸುಲೋಚನ, ಇಂದ್ರಜಿತುವಿನ ಈ ಕ್ರೂರ ಕಾರ್ಯಕ್ಕೆ ಕ್ಷಮೆಯೇ ಇಲ್ಲ. ಅವನನ್ನು ಮಗನಾಗಿ ಪಡೆದ ತಪ್ಪಿಗೆ ನಾನು, ಪತಿಯಾಗಿ ಕೈ ಹಿಡಿದ ನೀನು. ದೇವ, ನಮ್ಮನ್ನು ಕಾಪಾಡು ಎಂದು ಆ ಪರಮೇಶ್ವರನಿಗೆ ಮೊರೆ ಹೋಗಬೇಕು. ವಿಜತೆ, ಅನಾಹುತವಾಯಿತು. ಏನಾಯ್ತು ದೂತ? ಏಕೆ ಈ ಆತುರ? ರಣರಂಗದಲ್ಲಿ ಸೀತೆ ಬಂಧಮುಕ್ತಳಾದಳೆ. ಬಂಧಮುಕ್ತವಾಗುವುದೇನು ಬಂತು? ಈ ಲೋಕದಿಂದಲೇ ಮುಕ್ತಳಾದಳು. ನೀನೇನು ಹೇಳುತ್ತಿರುವೆ? ಹೌದು ತ್ರಿಜಟೆ, ಇಂದ್ರಜಿತು ಸೀತೆಯನ್ನು ಸಂಹರಿಸಿಬಿಟ್ಟ. ಇಲ್ಲ, ನಾನು ಇದನ್ನು ನಂಬುವುದಿಲ್ಲ. ಪತಿವ್ರತೆಯಾದ ಸೀತೆಯನ್ನು ಯಾರಿಂದಲೂ ಸಂಹರಿಸಲು ಸಾಧ್ಯವಿಲ್ಲ. ಇದರಲ್ಲಿ ಏನು ಮೋಸವಿದೆ. ಮೋಸವೇ? ಹೌದು, ಇದು ನಂಬಲಾಗದ ವಿಷಯ. ನನ್ನ ಮನಸ್ಸು ಈಗಲೂ ಹೇಳುತ್ತಿದೆ, ಸೀತೆಯನ್ನು ವಧಿಸುವುದೆಂದರೇನು? ಆದರೆ ಸ್ವತಃ ಹನುಮಂತನೇ ಅದನ್ನು ಕಂಡು ಅತಿಯಾಗಿ ದುಃಖಿಸಿದ. ಅವನೇ ಯುದ್ಧವನ್ನು ನಿಲ್ಲಿಸಿ ರಾಮ ಸುಗ್ರೀವರಿಗೆ ವಿಷಯವನ್ನು ತಿಳಿಸಲು ವಾನರರೊಂದಿಗೆ ಹೋದ ಮೇಲೆ ನಂಬದಿರುವುದು ಹೇಗೆ ತ್ರಿಜಟೆ? ಹೌದು, ಹನುಮಂತನಂಥ ವಿವೇಕಿ ಇದನ್ನು ನಂಬಿದನು. ವಾನರ ಸೈನ್ಯವೆಲ್ಲ ನಂಬಿತೆ. ಹೌದು ತ್ರಿಜಟೆ, ಅವರು ನಂಬಿ ಶೋಕ ತಪ್ತರಾದರು. ದುಃಖದಿಂದಲೇ ರಾಮನ ಬಳಿಗೆ ಹೊರಟರು. ಇಲ್ಲ ದೂತ, ನನ್ನಿಂದ ಇದನ್ನು ನಂಬಲಾಗುತ್ತಿಲ್ಲ. ಅಲ್ಲಿ ಏನು ನಡೆಯುತ್ತೆಂದು ನಾನು ನಿನಗೆ ತಿಳಿಸಿದ್ದೇನೆ. ನಂಬುವುದು ಬಿಡುವುದು ನಿನಗೆ ಸೇರಿದ್ದು. ನಾನು ಬರುತ್ತೇನೆ. ನಾನು ಈಗಲೇ ಅಶೋಕವನಕ್ಕೆ ಹೋಗಿ ಇದರ ಸತ್ಯಾಸತ್ಯತೆಗಳನ್ನು ಪರೀಕ್ಷೆ ಮಾಡುತ್ತೇನೆ. ಸಹೋದರ ರಾಮಚಂದ್ರ, ಹೇಳು ಸಹೋದರ. ಸಹೋದರ ಸಹೋದರ ರಾಮಚಂದ್ರ, ಪ್ರಭು ಪ್ರಭು, ಹೇಳು ಸಹೋದರ. ಸಹೋದರ 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 ಸಹೋದರ, ನೀರು. ಸಹೋದರ, ನೀನು ನಿರಂತರವಾಗಿ ಧರ್ಮ ಮಾರ್ಗದಲ್ಲಿ ನಿರತನಾಗಿರು. ಜೊತೆಗೆ ನೀನು ಜಿತೇಂದ್ರಿಯನು. ನೀನು ನಿಷ್ಠೆಯಿಂದ ಯಾವ ಧರ್ಮವನ್ನು ಆಶ್ರಯಿಸಿರುವೆಯೋ ಆ ಧರ್ಮ ನಿನ್ನನ್ನು ಅನರ್ಥಗಳಿಂದ ಪಾರು ಮಾಡಲು ಅಸಮರ್ಥವಾಗಿದೆ. ಆದ್ದರಿಂದ ನೀನು ಧರ್ಮ ಮಾರ್ಗದಲ್ಲಿ ನಡೆಯುವುದು ನಿರರ್ಥಕವೆಂದು ನಿಶ್ಚಯವಾದಂತಾಯಿತು. ಹಾಗೆಂದ ಬಿಡ ಲಕ್ಷ್ಮಣ,
ನನ್ನ ಸೀತೆ ಕೂಡ ಧರ್ಮಾತ್ಮಳೆ. ಅತ್ತಿಗೆಯು ಧರ್ಮಾತ್ಮಳೆ, ನೀನು ಧರ್ಮಾತ್ಮನೆ. ಆದರೆ ಭೌತಿಕ ವಸ್ತುಗಳಂತೆ ಆ ಧರ್ಮ ಅಧರ್ಮಗಳು ನಮ್ಮ ಕಣ್ಣಿಗೆ ಕಾಣುವುದಿಲ್ಲವೆಂದ ಮೇಲೆ ಆ ಧರ್ಮ ಅಧರ್ಮಗಳು ಇಲ್ಲವೆಂದೇ ಅರ್ಥ. ಮರಗಿಡಗಳಾಗಲಿ, ಪರ್ವತವಾಗಲಿ, ಪಶು ಪಕ್ಷಿಗಳಾಗಲಿ ಯಾವ ಧರ್ಮ ಅಧರ್ಮವನ್ನು ಆಚರಿಸುವುದಿಲ್ಲ. ತಮ್ಮ ಸ್ವಭಾವ ಸಹಜವಾದ ಫಲವನ್ನು ಪಡೆಯುತ್ತವೆ. ಅವು ನಮ್ಮ ಕಣ್ಣಿಗೆ ಕಾಣುತ್ತಿವೆ. ಅವೆಲ್ಲ ತಮ್ಮ ಜನ್ಮಕ್ಕೆ ಅನುಗುಣವಾದ ಸುಖ ದುಃಖಗಳನ್ನು ಅನುಭವಿಸುತ್ತವೆ. ಯಾವ ವಿಶೇಷ ಧರ್ಮವನ್ನು ಅವು ಆಚರಿಸುವುದಿಲ್ಲ. ಹೌದು ಸಹೋದರ, ಮನುಷ್ಯನ ಸುಖ ದುಃಖಗಳಿಗೆ ಧರ್ಮವಾಗಲಿ ಅಧರ್ಮವಾಗಲಿ ಎಂದಿಗೂ ಕಾರಣವಲ್ಲ. ಲಕ್ಷ್ಮಣ, ಧರ್ಮ ಅಧರ್ಮಗಳು ಕಣ್ಣಿಗೆ ಕಾಣದಿದ್ದರೂ ಅವುಗಳ ಅಸ್ತಿತ್ವವಿಲ್ಲವೆಂದು ಹೇಳಲಾಗುವುದಿಲ್ಲ. ಇಲ್ಲ ಸಹೋದರ, ಅವುಗಳ ಅಸ್ತಿತ್ವವಿಲ್ಲ. ಇದ್ದಿದ್ದರೆ ಅಧರ್ಮವನ್ನೇ ಅವಲಂಬಿಸಿರುವ ರಾವಣ ದುಃಖಿಯಾಗಿರಬೇಕಾಗಿತ್ತು. ಧರ್ಮವನ್ನೇ ಆಶ್ರಯಿಸಿರುವ ನಿನಗೆ ಇಂತಹ ದುಃಖ ಪ್ರಾಪ್ತವಾಗಬಾರದಾಗಿತ್ತು. ಅದಕ್ಕಿನ್ನೂ ಕಾಲ ಬಂದಿಲ್ಲವೆಂದು ಕಾಣುತ್ತದೆ. ಅತ್ತಿಗೆಯನ್ನು ಕಳೆದುಕೊಂಡ ಮೇಲೆ ಆ ಕಾಲ ಬಂದರಷ್ಟು ಬಾರದಿದ್ದರಷ್ಟು. ಸಹೋದರ, ಆ ರಾವಣ ಸಂತೋಷದಿಂದಿದ್ದಾನೆ. ನೀನು ದುಃಖ ಸಾಗರದಲ್ಲಿ ಮುಳುಗಿ ಹೋಗಿರುವೆ. ಅಂದರೆ ಅಧರ್ಮಿಗಳಿಗೆ ಧರ್ಮದ ಫಲ, ಧರ್ಮಿಗಳಿಗೆ ಅಧರ್ಮದ ಫಲ ಎಂದು ಅರ್ಥವೇ? ಇಲ್ಲ ಸಹೋದರ, ಅಧರ್ಮವೂ ಇಲ್ಲ, ಧರ್ಮವೂ ಇಲ್ಲ. ಅದಕ್ಕೆ ಜೋತು ಬೀಳುವುದು ಅವಿವೇಕವೆಂದೇ ನನ್ನ ಭಾವನೆ. ಬೇಡ ಲಕ್ಷ್ಮಣ, ಬೇಡ. ನಿನ್ನ ಹೃದಯಕ್ಕೆ ಉಂಟಾಗಿರುವ ಸಂಕಟದ ಕಾರಣದಿಂದ ನೀನು ಧರ್ಮವನ್ನು ನಿರಾಕರಿಸುವುದು ಬೇಡ. ಏಕೆ ನಿರಾಕರಿಸಬಾರದು? ಧರ್ಮವನ್ನು ಸ್ವೀಕರಿಸಲು ತಕ್ಕ ಕಾರಣಗಳೇ ಇಲ್ಲವಲ್ಲ. ಸಹೋದರ, ನೀನು ತಂದೆಗೆ ಕೊಟ್ಟ ಮಾತಿನಂತೆ ಅರಣ್ಯಕ್ಕೆ ಬಂದೆ. ಸತ್ಯವನ್ನು ಪರಿಪಾಲಿಸಿದೆ. ಸತ್ಯವಾಕ್ಯ ಪರಿಪಾಲನೆಯೇ ಪರಮ ಧರ್ಮವೆಂದು ಭಾವಿಸಿದೆ. ನಿನಗೆ ಯುವರಾಜ್ಯ ಪಟ್ಟಾಭಿಷೇಕ ಮಾಡುವುದಾಗಿ ಹೇಳಿ ಮಾತಿಗೆ ತಪ್ಪಿ ನಿಷ್ಕರುಣೆಯಿಂದ ವರ್ತಿಸಿದ ಆ ನಿಷ್ಠುರಿ ತಂದೆಯನ್ನೇಕೆ ಶಿಕ್ಷಿಸಲಿಲ್ಲ? ಅದು ಅನ್ಯಾಯವನ್ನು ಏಕೆ ಪ್ರತಿಭಟಿಸಲಿಲ್ಲ? ಆ ಧರ್ಮವನ್ನು ನೀನು ಒಂದೇ ತೊಡೆದು ಹಾಕಿದ್ದರೆ ನೀನು ಕಾಡಿಗೆ ಬರಬೇಕಾಗಿರಲಿಲ್ಲ. ಹತ್ತಿಗೆ ಇದು ಯೋಗ, ಈ ಯುದ್ಧ, ಈ ದುರಂತ ನಡೆಯುತ್ತಿರಲಿಲ್ಲ. ನೀನು ಯಾರಿಗಾಗಿ ಪಡುಬಾರದ ಪಾಡೆಲ್ಲ ಪಟ್ಟು ಇಲ್ಲಿಯವರೆಗೆ ಬಂದೆವು. ಆ ಸೀತಾ ಮಾತೆ ಅತಳಾದಳಲ್ಲ ಸಹೋದರ. ಧರ್ಮ ಎಲ್ಲಿದೆ? ನ್ಯಾಯ ನೀತಿ ಎಲ್ಲಿದೆ? ಲಕ್ಷ್ಮಣ, ನಿನ್ನ ಅತ್ತಿಗೆ ಹತಳಾದಳು, ನನ್ನ ಸೀತೆ ಹತಳಾದಳು. ಸಹೋದರ, ಸಹೋದರ, ಪ್ರಣಾಮಗಳು ತಂದೆಯೇ. ಬಾ ಇಂದ್ರಜಿತ್, ನಿನ್ನ ಅಮೋಘ ತಂತ್ರ ಕಾರ್ಯಗತವಾಗಿದ್ದನ್ನು ನಾನು ದೂತನಿಂದ ಕೇಳಿ ತಿಳಿದೆ. ಬರೀ ಕಾರ್ಯಗತವಲ್ಲ ತಂದೆಯೇ, ಯಶಸ್ವಿಯಾಗಿ ಕೈಗೂಡಿತೆಂದೇ ಹೇಳಬೇಕು. ಭಲೆ ಭಲೆ ಪುತ್ರ, ಆ ಯಶಸ್ಸನ್ನು ನಾನು ನಿನ್ನ ಬಾಯಿಂದಲೇ ಕೇಳಬಯಸುತ್ತೇನೆ. ಹೇಳು. ಕಪಿಬುದ್ಧಿ ಅಲ್ಪವೆಂದು ಅದಕ್ಕೆ ಹೇಳುವುದು. ಆ ವಾನರರೆಲ್ಲ ಮಾಯಾ ಸೀತೆಯನ್ನೇ ನಿಜವಾದ ಸೀತೆ ಎಂದು ನಂಬಿಬಿಟ್ಟರು. ಆ ಹನುಮಂತನೇ ನಂಬಿ ಕಣ್ಣೀರಿಟ್ಟನೆಂದರೆ ನನ್ನ ತಂತ್ರ ಎಷ್ಟರ ಮಟ್ಟಿಗೆ ಯಶಸ್ವಿಯಾಯಿತೆಂದು ನೀವೇ ಯೋಚಿಸಿ ತಂದೆಯೇ. ಹಾಗಾದರೆ ಆ ಸೀತೆಯ ವಧೆಯನ್ನು ನೋಡಿ ರಾಮನ ಹೃದಯ ಒಡೆದು ಚೂರು ಚೂರು ಆಯಿತೆ. ಆಗ ರಾಮ ರಣರಂಗದಲ್ಲೇ ಇದ್ದಿದ್ದರೆ ಅದು ಆಗುತ್ತಿತ್ತು. ಆದರೆ ಆ ರಾಮ ಲಕ್ಷ್ಮಣರು ಅಲ್ಲಿರಲಿಲ್ಲ. ಹಾಗಾದರೆ ನಿನ್ನೊಂದಿಗೆ ಯಾವ ವೀರರು ಯುದ್ಧ ಮಾಡಿದರು? ಆ ಹನುಮಂತನೊಬ್ಬನೇ ಇದ್ದದ್ದು. ಹೋರಾಡಲು ಬಂದು ಹಾರಾಡಿದವನು ಮಾಯಾ ಸೀತೆಯನ್ನು ಕಂಡು ಮಂಕು ಬಡಿದವನಂತೆ ಬೆಪ್ಪಾದ. ಅವಳನ್ನು ಕೊಲ್ಲಬೇಡವೆಂದು ಪರಿಪರಿಯಾಗಿ ಬೇಡಿಕೊಂಡ. ಅವಳನ್ನು ವಧಿಸಿದ ನಂತರ ಇನ್ನು ಯುದ್ಧ ಮಾಡಿ ಏನು ಪ್ರಯೋಜನವೆಂದುಕೊಂಡು ಆ ವಾನರರನ್ನೆಲ್ಲ ಕರೆದುಕೊಂಡು ಆ ರಾಮನ ಬಳಿಗೆ ಹೊರಟು ಹೋದ. ಭಲೆ
ಭಲೆ ಇಂದ್ರಜಿತ್, ಹನುಮಂತನೇ ನಂಬಿದ ಎಂದ ಮೇಲೆ ಆ ರಾಮನು ನಂಬಲೇಬೇಕು. ಪತ್ನಿ ವಿಯೋಗದ ದುಃಖದಿಂದ ಅವನ ಪೌರುಷ ಕರಗಿ ಹೋಗುತ್ತದೆ. ಆಮೇಲೆ ನಿಸ್ತೇಜನಾಗಿ ಬೊಂಬೆಯಂತಿರುವ ರಾಮನನ್ನು, ಆ ವಾನರ ಸೈನ್ಯನ್ನು ಕ್ಷಣಾರ್ಧದಲ್ಲಿ ಧ್ವಂಸಗೊಳಿಸುತ್ತೇನೆ. ಹೌದು ತಂದೆಯೇ, ಹಾಗೆ ಮಾಡಬೇಕು. ನಮ್ಮ ಲಂಕೆಗೆ ಒದಗಿರುವ ಕಂಟಕವನ್ನು ದೂರ ಮಾಡಲೇಬೇಕು. ಅಷ್ಟು ಮಾತ್ರವಲ್ಲ ಕುಮಾರ, ಆಮೇಲೆ ಆ ಸೀತೆ, ಆ ನಿಜವಾದ ಸೀತೆ ಸುಲಭವಾಗಿ ಯಾವ ಅಡ್ಡಿ ಆತಂಕವಿಲ್ಲದೆ ನನ್ನ ವಶಳಾಗಬೇಕು, ವಶಳಾಗುತ್ತಾಳೆ. ಸುಲೋಚನಾ, ಸುಲೋಚನಾ, ನಾನೀಗ ಯುದ್ಧವನ್ನು ಗೆದ್ದೆನೆಂದೇ ತಿಳಿಯಬಹುದು. ನನಗೀಗ ಪರಮಾನಂದವಾಗಿದೆ. ಬಾ, ಆನಂದವನ್ನು ಆಚರಿಸೋಣ. ಸುಲೋಚನಾ, ಏನಾಯಿತು ನಿನಗೆ? ನಾನು ಬಂದ ಕೂಡಲೇ ಸಂಭ್ರಮದಿಂದ ಬಂದು ಎದುರುಗೊಂಡು ಪ್ರೇಮಾಧಾರಗಳಿಂದ ನನ್ನನ್ನು ಸೇವಿಸುತ್ತಿದ್ದ ನೀನು ಹೀಗೇಕೆ ಮೌನವಾಗಿರುವೆ? ನಾನು ಬಂದರೂ ಹೀಗೇಕೆ ಬೆನ್ನು ತಿರುಗಿಸಿ ನಿಂತಿರುವೆ? ಏನಾಯಿತು?